ಹೇಳ್ತಾನೆ, ಪ್ರತಿಯೊಂದು ಇದಕ್ಕೂ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಒಂದು ಬೆಲೆ ಅಂತ ಇರುತ್ತೆ. ಆ ಬೆಲೆನ ನಾವು ತೋರ್ದಾಗ್ಲೇನೆ ಅದಕ್ಕೆ ನಮಗೆ ಪ್ರತಿಫಲ ಸಿಗ್ತಕ್ಕಂಥದ್ದು. ಯಾವುದೇ ಒಂದು ತರಕಾರಿ ಬೆಳೆ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತೀವಿ, ಆದ್ರೆ ರಿಟರ್ನ್ಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬರ್ಲೂಬಹುದು, ಇರ್ಲೂಬಹುದು, ಹೌದಾ? ಆದ್ರೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಕಂಪ್ನಿ ಕಡೆಯಿಂದ, 100% ಬರುತ್ತೆ ಮಾಡಿ ಅಂತ. ಯಾಕೆ ಮಾಡಬಾರ್ದು? ಈಗ ಲಕ್ಷಾಂತರ ರೂಪಾಯಿ ಕೈ ಸುಟ್ಕೊಳ್ಳೋ ಬದಲು ಒಂದು ಸಲ ನಾವು ಇನ್ವೆಸ್ಟ್ ಮಾಡಿ 31 ವರ್ಷಗಳ ಕಾಲ ನಾವು ಆರಾಮ ಒಳ್ಳೆ ಆದಾಯ ತಗೊಂಬೋದಲ್ವಾ? 99% ಗಿಡ ಸಾಯಲ್ಲ, ಇರ್ಲಿ ಅಂತ ಎಕ್ಸ್ಟ್ರಾ 10 ಗಿಡ ಕೊಟ್ಟಿರ್ತೀವಿ, ಅದು ಫ್ರೀಯಾಗಿ ಕೊಡ್ತೀವಿ, ಕಾಸು ಇಸ್ಕೊಳ್ಳಲ್ಲ. ಸರ್ ಗಿಡ ಕಾಯಿ ಬಿಟ್ಟಿಲ್ಲ ಅಂದ ಪಕ್ಷದಲ್ಲಿ ಅದಕ್ಕೆ ಜವಾಬ್ದಾರಿ ನಾವು. 3000 ಎಕರೆ ಪ್ರಾಜೆಕ್ಟು, ಆ ಪ್ರಾಜೆಕ್ಟು ನಾವು 3000 ಎಕರೆ ಮಾಡಬೇಕು ಅಂದ್ರೆ ಯಾವುದನ್ನು ಅಷ್ಟೇ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ಫ್ರೀಯಾಗಿ ಕೊಟ್ಟು ಕೆಲವೊಂದು ರೈತರಿಗೆ ನೋಡಿದ್ದೀವಿ ಮೇಂಟೆನೆನ್ಸ್ ಮಾಡಲ್ಲ. ನಾವು ಯಾವುದೇ ಒಂದು ಕ್ರಾಪ್, ಈಗ ಟೊಮೊಟೊ ಆಗಿರ್ಬೋದು, ಯಾವುದೇ ಒಂದು ತರಕಾರಿ ಬೆಳೆ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತೀವಿ, ಆದ್ರೆ ರಿಟರ್ನ್ಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇದೆಯಾ ಸ್ನೇಹಿತರೆ? ಟೊಮೊಟೊ ಮಾಡ್ತೀವಿ, ಕ್ಯಾರೆಟ್ ಮಾಡ್ತೀವಿ, ಬೀಟ್ರೂಟ್ ಎಲ್ಲಾ ತರಕಾರಿಗಳು ಮಾಡ್ತೀವಿ, ಆದ್ರೆ ನಾವು ಹಾಕಿರೋ ಬಂಡವಾಳ 100% ಬಂದೇ ಬರುತ್ತೆ ಅಂತ ಯಾರು ಮಾಡಲ್ಲ. ಬರ್ಲೂಬಹುದು, ಇರ್ಲೂಬಹುದು, ಹೌದಾ? ಆದ್ರೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಕಂಪ್ನಿ ಕಡೆಯಿಂದ, 100% ಬರುತ್ತೆ ಮಾಡಿ ಅಂತ. ಯಾಕೆ ಮಾಡಬಾರ್ದು? ಈಗ ಲಕ್ಷಾಂತರ ರೂಪಾಯಿ ಕೈ ಸುಟ್ಕೊಳ್ಳೋ ಬದಲು ಒಂದು ಸಲ ನಾವು ಇನ್ವೆಸ್ಟ್ ಮಾಡಿ 31 ವರ್ಷಗಳ ಕಾಲ ನಾವು ಆರಾಮ ಒಳ್ಳೆ ಆದಾಯ ತಗೊಂಬೋದಲ್ವಾ? ಯೋಚನೆ ಮಾಡಿ. ಇನ್ನೊಂದು ಯಾವ್ದಾದ್ರು ಒಂದು 300 ಗಿಡ ಹಾಕಿರ್ತೀವಿ, ಒಂದು 10 ಗಿಡದಲ್ಲಿ ಬರೀ ಕಾಯಿ ಬರ್ಲಿಲ್ಲ ಅಂತಂದ್ರೆ ಸರ್, ಅದ್ರ ಪ್ಲಾಂಟ್ ರೆಸ್ಪಾನ್ಸಿಬಿಲಿಟಿ. ಕಾಯಿ ಬಂದಿಲ್ಲ ಅಂದ್ರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆ, ಪ್ಲಾಂಟ್ ಡೆತ್ ಆಯ್ತು, ಈಗ ಪ್ಲಾಂಟ್ ಎಕ್ಸ್ಟ್ರಾ ನಾವು ಕೊಟ್ಟಿರ್ತೀವಿ. ನೀವು ಪ್ರತಿ 300 ಗಿಡಕ್ಕೆ 10 ಗಿಡ ಎಕ್ಸ್ಟ್ರಾ ಕೊಡ್ತೀವಿ. 99% ಗಿಡ ಸಾಯಲ್ಲ, ಇರ್ಲಿ ಅಂತ ಎಕ್ಸ್ಟ್ರಾ 10 ಗಿಡ ಕೊಟ್ಟಿರ್ತೀವಿ, ಅದು ಫ್ರೀಯಾಗಿ ಕೊಡ್ತೀವಿ, ಕಾಸು ಇಸ್ಕೊಳ್ಳಲ್ಲ. ಸರಿನಾ? ಆ 10 ಗಿಡದಲ್ಲಿ ಏನಾದ್ರೂ ಹೋಗಿಲ್ಲ ಅಂತಂದ್ರೆ 300 ಗಿಡದಲ್ಲಿ 10 ಗಿಡನ ಸಡಿಲಲ್ಲಾದ್ರೂ ಹಾಕೊಳ್ಳಿ, ಚೆನ್ನಾಗಿ ಬೆಳೆಯುತ್ತೆ. ಬೆಳೆದು ಸರ್ ಗಿಡ ಕಾಯಿ ಬಿಟ್ಟಿಲ್ಲ ಅಂದ ಪಕ್ಷದಲ್ಲಿ ಅದಕ್ಕೆ ಜವಾಬ್ದಾರಿ ನಾವು. ಅದು ನಿಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸರ್, ನೀವು ನಾಟಿ ಮಾಡಿದಾದ್ಮೇಲೆ ಕರೆಕ್ಟ್ ಆಗಿ 27ನೇ ತಿಂಗಳಿಗೆ ಕಟಿಂಗ್ ಬರುತ್ತೆ. 24 ತಿಂಗಳು ಗಿಡನ ಬೆಳೆಸ್ಬೇಕಾಗತ್ತೆ, ಕಾಯಿಗೆ ಬಿಡಬಾರ್ದು. 6 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ, 24 ತಿಂಗಳು ಕಿತ್ತಾಕ್ಬೇಕೆಲ್ಲ. ಗಿಡನ ಚೆನ್ನಾಗಿ ಡೆವಲಪ್ ಮಾಡ್ಬೇಕು, ಬೆಳೆಸ್ಬೇಕು ಚೆನ್ನಾಗಿ. ನಾವು ಸ್ಟೆಮ್ ಎಷ್ಟು ಚೆನ್ನಾಗಿ ಗ್ರೋತ್ ಮಾಡ್ತೀವೋ ಗಿಡ ಲೈಫ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ಬಂದು 40 ಇಯರ್ಸ್ ಲೈಫ್. ಎಷ್ಟು? 40 ವರ್ಷ. ನಾವು 6 ತಿಂಗಳಿಗೆ ಕಾಯಿ ಕೀಳಕ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ 10 ವರ್ಷ ಕೂಡ ಬರಲ್ಲ, 5 ವರ್ಷಕ್ಕೆ ಗಿಡ ಕ್ಲೋಸ್ ಆಗುತ್ತೆ. ನಾವು ಕೊಟ್ರೆ 31 ವರ್ಷ ವೇಸ್ಟ್. ಹಂಗಾಗಿ 2 ವರ್ಷ ನೀವು ಬೆಳೆಸಿದ್ದೇ ಆದ್ರೆ ಗಿಡ 40 ವರ್ಷದವರೆಗೂ ಲೈಫ್ ಇರುತ್ತೆ. 31 ವರ್ಷ ನಾವು ಬೈಬ್ಯಾಕ್ 100% ತಗೊಂತೀವಿ. ಕೆಜಿಗೆ ಹೇಳಿರ್ತಾರೆ ಸರ್ 30 ರೂಪಾಯಿ ಕೆಜಿ. ಎಷ್ಟು? ನಿರಂತರವಾಗಿ ಆಲ್ ಟೈಮ್ ಜಾಕು, ಯಾವಾಗ್ಲೂ ಸದಾಕಾಲ ಕಾಯಿ ಬಿಡೋದ್ರಿಂದ ಪ್ರತಿ 2.5 ತಿಂಗಳಿಗೊಂದು ಸಲ ಕಟಿಂಗ್ ಬರುತ್ತೆ. ಎಷ್ಟು? 2.5 ತಿಂಗಳಿಗೊಂದ್ಸಲಿ. ಸರಾಸರಿ ಒಂದು ಕಟಿಂಗ್ಗೆ 4.5 ಲಕ್ಷ ದುಡ್ಡು ಬರುತ್ತೆ ಸ್ನೇಹಿತರೆ. ಹೇಗೆ? ಒಂದು ಗಿಡದಲ್ಲಿ ಒಂದು ಕಟಿಂಗ್ 2.5 ತಿಂಗಳಿಗೆ ಎಷ್ಟು ಕೊಟ್ಟಿದೀವಿ ನಾವು? 10 ಕಾಯಿ. ಎಷ್ಟು? ವರ್ಷ ಪೂರ್ತಿ 2.5 ತಿಂಗಳಿಗೆ ನೀವು 10 ಕಾಯಿ ಮೇಂಟೈನ್ ಮಾಡ್ಕೊಂಡ್ರು ಸಾಕು ಒಂದು ಗಿಡಕ್ಕೆ. 2.5 ತಿಂಗಳಿಗೊಂದ್ಸಲಿ 5 ಕೆಜಿ ಅಂತಂದ್ರೆ ಎಷ್ಟಾಯ್ತು ಕಾಯಿ? 50 ಕೆಜಿ ಆಯ್ತು ಒಂದು ಗಿಡಕ್ಕೆ. 30 ರೂಪಾಯಿ ರೇಟ್ ಅಂದ್ರೆ ಎಷ್ಟಾಯ್ತು? 1500 ರೂಪಾಯಿ ಆಯ್ತು. 1500 ಇಂಟು 300 ಗಿಡ ಎಷ್ಟಾಯ್ತು? 4.5 ಲಕ್ಷ ಆಯ್ತು ಒಂದು ಕಟಿಂಗ್ಗೆ. ವರ್ಷದಲ್ಲಿ 3 ಕಟಿಂಗ್ ಬರುತ್ತೆ. ಎಷ್ಟು ಬರುತ್ತೆ? 3 ಕಟಿಂಗ್ ಬರುತ್ತೆ. 3 ಅಥವಾ 4 ಬರ್ಬೋದು, ಯಾಕಂದ್ರೆ ಬೇಸಿಗೆನಲ್ಲಿ ಸ್ವಲ್ಪ ಕಟಿಂಗ್, ಒಂದು ಕಟಿಂಗ್ 2 ಕಟಿಂಗ್ ಜಾಸ್ತಿ ಬರುತ್ತೆ. 3 ಇಟ್ಕೊಳ್ಳಿ. 4.5 ಲಕ್ಷ ಇಂಟು 3 ಎಷ್ಟಾಯ್ತು? 13.5 ಲಕ್ಷ ನಮ್ಗೆ ಆದಾಯ ಬರುತ್ತೆ. ಇಲ್ಲ ನಾನು ಚೆನ್ನಾಗಿ ಬಂಡವಾಳ ಹಾಕಿ ಚೆನ್ನಾಗಿ ಬೆಳಿತೀನಿ, ನಾನಿನ್ನು ಒಳ್ಳೆ ಪ್ರಗತಿಪರ ರೈತರು, ನಾವು ಅದಕ್ಕೆನ್ನೆಲ್ಲ ಕೊಡ್ಬೇಕು, ಇನ್ನು ಬೆಳಿತೀವಿ ಅಂತಂದ್ರೆ ಸೊ ನೀವಿನ್ನೂ ಜಾಸ್ತಿನೂ ತಗೊಬೋದು. 15-18 ವರ್ಷಕ್ಕೆ ಆದಾಯ 1 ಎಕರೆನಲ್ಲಿ ತಗೊಬೋದು. ಸೊ ಈ ತರ ಲಾಭದಾಯಕ ಆಗಿರ್ತಕ್ಕಂಥ ಕೃಷಿಗಳನ್ನ ನಾವ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಸ್ನೇಹಿತರದ ಹಲಸು ಬಂದು ಎಕ್ಸ್ಪೋರ್ಟ್ ಜಾಸ್ತಿ ಇದೆ, ವಿದೇಶಗಳಲ್ಲಿ ನಮ್ಗೆ ಬೇಡಿಕೆ ಜಾಸ್ತಿ ಇದೆ. ಇದರಿಂದ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಅನ್ನ ಮಾಡ್ತೀವಿ ನಾವು. ವ್ಯಾಲ್ಯೂ ಅಡಿಷನ್ ಏನೇನು ಬರುತ್ತೆ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀವಿ, ಪೊಟೊಟೊ, ಆಲೂಗಡ್ಡೆ ಎಲ್ಲರಿಗೂ ಗೊತ್ತಿದೆ. ಆಲೂಗಡ್ಡೆ ಕೆಜಿ ಎಷ್ಟು ಸರ್? 30 ರೂಪಾಯಿ. ಟಾಪ್ ಕ್ವಾಲಿಟಿ 30 ರೂಪಾಯಿ ಕೆಜಿ ಅಲ್ವಾ ಸರ್? 10 ಗ್ರಾಮ್ ಚಿಪ್ಸ್ ಲೇಸ್ ಇದೆಯಲ್ವಾ, ಲೇಸ್ 10 ಗ್ರಾಮ್ ಚಿಪ್ಸ್ ಎಷ್ಟು ಸರ್? ಅದು 10 ರೂಪಾಯಿ. 1 ಗ್ರಾಮ್ ಗ್ರಾಮ್ 1 ರೂಪಾಯಿ. 1 ಕೆಜಿಗೆ ಎಷ್ಟಾಯ್ತು ಸರ್? ಎಷ್ಟಾಯ್ತು?
1,000 ರೂಪಾಯಿ. ಆಲೂಗಡ್ಡೆ ರೇಟ್ ಎಷ್ಟು? 30 ರೂಪಾಯಿ. ಕಂಪ್ನಿ ಅವ್ನು ತಗೊಂಡಿದ್ದೆಷ್ಟು? 1000 ರೂಪಾಯಿ. ಕಂಪನಿ ನಮ್ಮ ಹತ್ರ ತಗೊಳ್ಳೋದೇ 30 ರೂಪಾಯಿ. ಕಂಪ್ನಿಗೆ ಲಾಭ ಎಷ್ಟು? 970 ರೂಪಾಯಿ. ಅದರಲ್ಲಿ ಲೇಬರು, ಟ್ರಾನ್ಸ್ಪೋರ್ಟೇಷನ್, ಏನು ಸ್ಯಾಲ್ರೀಸ್ ಎಲ್ಲ ತೆಗೆದ್ರು GST ಎಲ್ಲ ತೆಗೆದ್ರು 500 ರೂಪಾಯಿ ಸೇವ್ ಆಗುತ್ತೆ ಸರ್. 1 ಕೆಜಿಗೆ 500 ರೂಪಾಯಿ. ಸರ್ ಎಷ್ಟು ಅಂಗಡಿಗಳಲ್ಲಿ ಲೇಸ್ ಇಲ್ಲ ಸರ್? ಎಷ್ಟು ದೇಶಗಳಲ್ಲಿ ಲೇಸ್ ಇಲ್ಲ ಸರ್? ಎಲ್ಲಾ ಕಡೆಗೂ ಇದೆ. ಸೊ ಅಂದ್ರೆ ಒಂದು ಪ್ರಾಡಕ್ಟ್ ಅಂದ್ರೆ ಒಂದು ಬೆಳೆ ನಾವೇನ್ ತಗೊಂತೀವೋ, ರೈತ ಬೆಳೆದಿರ್ತಕ್ಕಂಥ ಬೆಳೆ ಯಾವಾಗ ವ್ಯಾಲ್ಯೂ ಅಡಿಷನ್ ಆಗುತ್ತೋ ಅವಾಗ ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಒಂದು ಕಡಲೆಕಾಯಿ ಗೊತ್ತಿರುತ್ತೆ ನಿಮಗೆ, ಕಡಲೆ ಬೀಜ ಎಷ್ಟು, ಕಡಲೆಕಾಯಿ ಎಣ್ಣೆ ಎಷ್ಟು ಅಂತ. ಕೆಜಿ ಎಷ್ಟು? 120 ರೂಪಾಯಿ, 140 ರೂಪಾಯಿ ಕೆಜಿ ಕಡಲೆಕಾಯಿ ಎಣ್ಣೆ. ಸರಿ, ಬೀಜ. ಎಣ್ಣೆ ಎಷ್ಟು? 200 ಪ್ಯೂರ್ ಬರಬೇಕು ಅಂತಂದ್ರೆ 300 ರೂಪಾಯಿ. 300 ರೂಪಾಯಿ. ಕೆಜಿ ಎಷ್ಟು? 120 ರೂಪಾಯಿ ಬೀಜ, ಅದ್ರ ಎಣ್ಣೆ. ಸ್ನೇಹಿತರೆ, ಯಾವಾಗ ವ್ಯಾಲ್ಯೂ ಅಡಿಷನ್ ಆಗುತ್ತೋ ನಮ್ಗೆ ರೇಟ್ ಜಾಸ್ತಿ ಸಿಗುತ್ತೆ. ಸೊ ಅದೇ ತರನೇ ನಮ್ಮ ಹಲಸುನು ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ನಾವು. ಏನ್ ಮಾಡ್ತೀವಿ? ವ್ಯಾಲ್ಯೂ ಅಡಿಷನ್. ಸೊ ಇದರಲ್ಲಿ ಜ್ಯೂಸ್ ಆಗತ್ತೆ, ಚಿಪ್ಸ್ ಆಗತ್ತೆ. ಮೇಜರ್ ಆಗಿ ನಾವು ಪೌಡರ್ ಕಾನ್ಸೆಪ್ಟ್ ಅಂದ್ರೆ ಫ್ಲೋರ್, ಈ ಪೌಡರ್ ಬರುತ್ತೆ. ಪೌಡರ್ ಏನಕ್ಕೆಲ್ಲ ಬಳಸ್ತೀವಿ ಅಂತಂದ್ರೆ, ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇದ್ರೆ ನಾರ್ಮಲ್ ಆಗಿ ಬರುತ್ತೆ. 90 ಡೇಸ್ ಅಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಕಡಿಮೆ ಮಾಡುತ್ತೆ. ಯಾಕೆ? ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಸ್ನೇಹಿತರೆ. ಯಾವಾಗ ಫೈಬರ್, ಈಗ ನಾವು ತಿಂತಕ್ಕಂಥ ಊಟದಲ್ಲಿ ಫೈಬರ್ ಇಲ್ಲ, ಏನಿದೆ ಹೆಚ್ಚಾಗಿ? ಕಾರ್ಬೋಹೈಡ್ರೇಟ್ಸ್. ಏನಿದೆ? ಕಾರ್ಬೋಹೈಡ್ರೇಟ್ಸ್. ಹೆಚ್ಚಾಗಿ ನಮ್ಗೆ ಬೇಕಾಗಿರೋದೇನು? ಪ್ರೋಟೀನು, ವಿಟಮಿನ್ಸ್, ಫೈಬರ್ ಇದು ಯಥೇಚ್ಛವಾಗಿ ಬೇಕು. ಆದ್ರೆ ನಮ್ಮ ಭಾರತೀಯ ಆಹಾರ ಪದ್ಧತಿ ಹೇಗಿದೆ ಅಂತಂದ್ರೆ ಹೆಚ್ಚಾಗಿ ಎಲ್ಲ ಟಾರ್ಚ್ ಫುಡ್, ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ತಕ್ಕಂಥ ಫುಡ್ಗಳೇ ಜಾಸ್ತಿ. ಬರೀ ಅನ್ನನೇ ತಿಂತೀವಿ, ಬರೀ ಮುದ್ದೆನೇ ತಿಂತೀವಿ. ಸೊ ಅದ್ರಲ್ಲಿ ಏನು ಸಿಗ್ತಾ ಇಲ್ಲ. ಪೋಷಕಾಂಶಗಳು, ಯಾವುದೇ ರೀತಿ ಪೋಷಕಾಂಶಗಳು ನಮಗೆ ದೇಹಕ್ಕೆ ಬೇಕಾಗಿರೋ ಸಿಗ್ತಾ ಇಲ್ಲ. ಸೊ ಯಾವಾಗ ಯಾರು ಕರೆಕ್ಟ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಟಾಯ್ಲೆಟ್ಗೆ ಹೋಗ್ತೀವಿ, ಹೋಗಿದ ತಕ್ಷಣ ಟಾಯ್ಲೆಟ್ ಇಂದ 2 ನಿಮಿಷಕ್ಕೆ ಯಾರು ಬರ್ತಾ ಇದೀವಾ? 20 ನಿಮಿಷ ಕುತ್ಕೋತಾರೆ ಫ್ರೀಯಾಗಿ ಆರಾಮಾಗಿ, 15 ನಿಮಿಷ ಕುತ್ಕೊಂತಾರೆ. ಅದರಲ್ಲಿ ಫೋನ್ ನೋಡು. ಸ್ನೇಹಿತರೆ, ಸಾರಿ, ಬೆಂಗಳೂರಲ್ಲಿ ನಮ್ಮ ಒಂದು ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು. ತುಂಬಾ ಶ್ರೀಮಂತರವರು. ಸೊ ಇರ್ಲಿ, ಅವ್ರ ಶ್ರೀಮಂತಿಕೆ ಅವ್ರಿಗೆ ಇರ್ತದೆ. ಹಾಲ್ ಒಳಗಡೆ ಹೋಗಿದ ತಕ್ಷಣ ಒಂದು ದೊಡ್ಡ ಟಿವಿ. ಖುಷಿ ಆಯ್ತು ನೋಡಿದ ತಕ್ಷಣ, ಸೂಪರ್ ಮಗ, ಚೆನ್ನಾಗಿ ಕಟ್ಟಿದ್ಯೋ, ಒಳ್ಳೆ ಸಖತ್ತಾಗಿದೆ ಮನೆ ಅಂತ. ಬೆಡ್ರೂಮ್ ಒಳಗಡೆ ಹೋದೆ, ಅಲ್ಲೊಂದು ಟಿವಿ. ಏನಕ್ಕಪ್ಪ? ಆರಾಮ್ ನಿದ್ದೆ ಮಾಡ್ತಾ ನೋಡ್ಬೋದು ಟಿವಿ ಆರಾಮಾಗಿ, ವೆರಿ ಗುಡ್ ಅಂತ. ಟಾಯ್ಲೆಟ್ ರೂಮ್ಗೆ ಹೋದೆ, ಅಲ್ಲೊಂದು ಟಿವಿ. ಏನೋ ಹಿಂಗಾಗ್ಸಿದ್ಯಾ ಬಡ್ಡಿ ಮಗನೆ ಅಂತಂದ್ರೆ, ಮಗ ಇಲ್ಲಿ 20-30 ನಿಮಿಷ ಕುತ್ಕೋಬೇಕು ಆರಾಮಾಗಿ, ನ್ಯೂಸ್ ನೋಡ್ತೀನಿ ಚಿಕ್ಕ ಹಾಕೊಂಡು ಅಂತ. ಸ್ನೇಹಿತರೆ, ಒಂದ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಲ್ಲು ತಿಂದ್ರು ಜೀರ್ಣ ಮಾಡ್ಕೊಂತ ಇದ್ರು ಜನ, ಅಂದ್ರೆ ನಮ್ಮ ಪೀಳಿಗೆ ಅಲ್ಲ, ಹಿಂದಿನ ಪೀಳಿಗೆ. ಆದ್ರೆ ಇವತ್ತು ಊಟ ತಿಂದು ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅನ್ನ ತಿಂದು ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಫೈಬರ್ ಕಂಟೆಂಟ್ ಅಂತೂ ಇಲ್ವೇ ಇಲ್ಲ ನಮ್ ತಿಂತಕ್ಕಂಥ ಆಹಾರಗಳಲ್ಲಿ. ಕಾನ್ಸ್ಟಿಬ್ಯೂಷನ್ ಪ್ರಾಬ್ಲಮ್ಸ್, ಯಾವಾಗ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾನ್ಸ್ಟಿಬ್ಯೂಷನ್ ಆಗುತ್ತೋ ಅಲ್ಲಿಂದನೇ ಅದು ಸ್ವಲ್ಪ ಮೇಲ್ಗಡೆ, ಕರಳಿಗಿಂತ ಮೇಲ್ಗಡೆ ಸ್ವಲ್ಪ ಏನಿದೆ? ಪ್ಯಾಂಕ್ರಿಯಾಸ್ ಇದೆ. ಏನೋ ಇನ್ಸುಲಿನ್ ಪ್ರೊಡ್ಯೂಸರ್ ಮಾಡುತ್ತೆ. ನಮ್ಗೆ ಇನ್ಸುಲಿನ್ ಏನಕ್ಕೆ ಬೇಕು? ಗ್ಲೂಕೋಸ್ನ ಬಾಡಿಗೆ ಅದು ಸರಬರಾಜು ಮಾಡಬೇಕು, ಹಂಗಾಗಿ ಬೇಕೇ ಬೇಕು. ಯಾವಾಗ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯ್ತೋ, ಶುಗರು ಬ್ಲಡ್ ಅಲ್ಲಿ ಬೆರ್ತಾಗ ಏನಾಗುತ್ತೆ? ಥಿಕ್ನೆಸ್ ಆಗುತ್ತೆ. ಏನಾಗುತ್ತೆ? ಮಂದ ಆಗುತ್ತೆ. ಶುಗರ್ ಪೇಷಂಟ್ ಅಲ್ಲಿ ಕೇಳಿ, ಸೊ ಏನು ರಕ್ತ ತಿಳಿಯೋ ಆಗ್ಲಿಕ್ಕಂತಾನೆ ಒಂದು ಮಾತ್ರೆ ತಗೊಂತಾರೆ. ಕಾಲು ಜೋಮ್ ಬರ್ತಕ್ಕಂಥದ್ದು, ಇದೆಲ್ಲ ಸ್ಟಾರ್ಟ್ ಎಲ್ಲಿಂದ ಆಗತ್ತೆ ಅಂತಂದ್ರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಇಂದಾನೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಡೈಜೆಷನ್ ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು ಅಂತಂದ್ರೆ ತಿಂದಿರ್ತಕ್ಕಂಥದ್ದು ಫೈಬರು ಅಂದ್ರೆ ನಾರಿನಂಶ ನಾವು ಹೆಚ್ಚಾಗಿ ಸೇವನೆ ಮಾಡ್ಬೇಕಾಗತ್ತೆ. ಆ ನಾರಿನಂಶ ನಮ್ಮ ಹಲಸಿನ ಪೌಡರ್ ಅಲ್ಲಿ ಇದೆ.